ಈ ನಾಯಿಯ ಕಾಟ ತಾಳ್ಲಾರ್ದೆ ರಾತ್ರಿ ಹೊತ್ತು ಅದರ ಮಾಲೀಕನೇ ಅದನ್ನ ಕಿಡ್ನಾಪ್ ಮಾಡ್ತಾನೆ. ಆಮೇಲೆ ತನ್ನ ಮಗನಿಗೆ ಗೊತ್ತಾಗದ ಹಾಗೆ ಒಬ್ಬ ಟ್ರಕ್ನವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅದನ್ನ ಸಿಟಿಯಿಂದ ತುಂಬಾ ದೂರ ಬಿಟ್ಟು ಬರಕ್ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಎದ್ದು ಆ ಹುಡುಗ ತನ್ನ ನಾಯಿನ ಹುಡುಕಿದಾಗ ಅದು ಎಲ್ಲೂ ಕಾಣಿಸೋದೇ ಇಲ್ಲ. ಅವನು ತನ್ನ ಫ್ರೆಂಡ್ ಜೊತೆ ಸೇರಿ ಇಡೀ ಊರನ್ನೆಲ್ಲ ಹುಡುಕ್ತಾನೆ, ಆದ್ರೆ ಆ ನಾಯಿ ಮಾತ್ರ ಸಿಗೋದೇ ಇಲ್ಲ. ಆದ್ರೆ ಒಂದು ದಿನ ರಾತ್ರಿ ಆ ಹುಡುಗನ ಫ್ರೆಂಡ್, ನಿಮ್ಮ ಅಪ್ಪನೇ ಆ ನಾಯಿನ ಟ್ರಕ್ನವನ ಕೈಯಲ್ಲಿ ಕೊಟ್ಟು ಪಾಂಡಿಚೇರಿಗೆ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅದೇ ರಾತ್ರಿ ಆ ಇಬ್ಬರು ಫ್ರೆಂಡ್ಸ್ ಆ ನಾಯಿನ ವಾಪಸ್ ತರೋಕೆ ಅಂತ ಪಾಂಡಿಚೇರಿಗೆ ಬಸ್ ಹತ್ ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಇಬ್ಬರು ಹುಡುಗರು ಮನೆಯಲ್ಲೇ ಇರಲ್ಲ. ಮನೆಯವರೆಲ್ಲ ಗಾಬರಿಯಾಗಿ ಹುಡುಕೋಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ನಮ್ಮನ್ನ ಹುಡುಕ್ಬೇಡಿ ಅಂತ ಆ ಹುಡುಗರು ಬರ್ದಿರ್ತಾರೆ. ಇತ್ತ ಕಡೆ ಪಾಂಡಿಚೇರಿ ತಲುಪಿದ ಆ ಇಬ್ಬರು ಫ್ರೆಂಡ್ಸ್ ತಮ್ಮ ನಾಯಿನ ಹುಡುಕೋಕೆ ಶುರು ಮಾಡ್ತಾರೆ. ಹಾಗೆ ಹುಡುಕ್ತಾ ಹುಡುಕ್ತಾ ಅವರು ಒಂದು ಹಳ್ಳಿಗೆ ಬರ್ತಾರೆ. ಅಲ್ಲಿ ಅವರ ನಾಯಿ ಕೆಲವು ಜನರ ಮಧ್ಯೆ ಕೂತಿರೋದು ಅವರಿಗೆ ಕಾಣಿಸುತ್ತೆ. ತನ್ನ ಮಾಲೀಕನನ್ನ ನೋಡಿದ ತಕ್ಷಣ ಆ ನಾಯಿ ಖುಷಿಯಿಂದ ಓಡೋಡಿ ಅವರ ಹತ್ರ ಬರುತ್ತೆ. ಆದ್ರೆ ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಬಂದು ಇವರ ಕೈಯಿಂದ ಆ ನಾಯಿನ ಕಸ್ಕೊಂಡು ಹೋಗ್ತಾನೆ. ಅಸಲಿಗೆ ಆ ಜನ ಆ ನಾಯಿನ ಸಾಕಿ ನಾಯಿಗಳ ರೇಸ್ ಗಾಡಿ ರೆಡಿ ಮಾಡಿರ್ತಾರೆ. ಆದ್ರೂ ಕೂಡ ಆ ಇಬ್ಬರು ಫ್ರೆಂಡ್ಸ್ ಹೇಗಾದ್ರೂ ಮಾಡಿ ತಮ್ಮ ನಾಯಿನ ಕದಿಯೋಕೆ ಅಂತ ಆ ಮನೆಯ ಸುತ್ತಮುತ್ತ ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ.